ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ತುಂಬ ದಿನಗಳಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಆಗುತ್ತಿಲ್ಲ. ಕೆಲವು ಸಮಯ ಸಂದರ್ಭದಿಂದ ವಿಡಿಯೋವನ್ನು ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಇನ್ನು ಮುಂದೆ ಪ್ರತಿನಿತ್ಯ ನಮ್ಮ ಚಾನಲ್ನಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಮೊದಲು ತೋರಿದಂತಹ ಪ್ರೀತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ತೋರುತ್ತೀರಾ ಎನ್ನುವ ನಂಬಿಕೆಯಿಂದ ಮತ್ತೆ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದೀರಾ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ, ಕಂಡು ಹಿಡಿಯುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ, ಬನ್ನಿ. ಸ್ನೇಹಿತರೆ, ಯಾರಾದರೂ ಜಗಳ ಆದರೆ ಇಂದಿನ ಕಾಲದಲ್ಲಿ ಮತ್ತೆ ಹೊಂದಾಣಿಕೆಯಿಂದ ಬಾಳ್ಮೆಯನ್ನು ಮಾಡುತ್ತಿದ್ದರು. ಅವರು ಯಾರಾಗಬಹುದು, ಗಂಡ ಹೆಂಡತಿಯಾಗಬಹುದು ಅಥವಾ ಸಹೋದರ ಸಹೋದರಿಯರಾಗಬಹುದು, ಸಂಬಂಧಗಳಲ್ಲಾಗಬಹುದು. ಆದರೆ ಈಗಿನ ಕಾಲದಲ್ಲಿ ಯಾರೆಲ್ಲಾದರೂ ಜಗಳ ಆದರೆ ಸಾಕು, ಮಾಟ ಮಂತ್ರ ಅಥವಾ ನಾನಾ ರೀತಿಯ ಪಾಪ ಕೃತ್ಯಗಳಿಂದ ನಮ್ಮನ್ನು ಕುಗ್ಗಿಸುತ್ತಾರೆ. ಮಾಟ ಮಂತ್ರ ವಾಮಾಚಾರದಂತಹ ಮಹಾಪಾಪ ಮತ್ತೊಂದಿಲ್ಲ ಎಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಮಾಟ ಮಂತ್ರ ಮಾಡುವುದು, ಅದನ್ನು ಪ್ರೋತ್ಸಾಹಿಸುವುದು ನಿಷೇಧ. ಮಾಟ ಮಂತ್ರ ಮಾಡಿರುವುದನ್ನು ತಿಳಿಯುವುದು ಹೇಗೆ? ಮಾಟ ಮಂತ್ರದಿಂದ ಮುಕ್ತಿ ಹೊಂದಲು ಯಾವ ದೇವರನ್ನು ಪೂಜಿಸಬೇಕು? ಮಾಟ ಮಂತ್ರ ವಾಮಾಚಾರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ ಗೊತ್ತಾ? ನಕಾರಾತ್ಮಕ ಹೆಚ್ಚಾಗುವುದರಿಂದ ನಮ್ಮ ಕೆಲಸದಲ್ಲಿ, ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರಬೇಕಾಗುತ್ತದೆ. ಕೆಲಸವು ಸರಾಗವಾಗಿ ಹೋಗುತ್ತಿರುವಾಗ ಕುಟುಂಬದಲ್ಲಿ ಯಾರಿಗಾದರೂ ಹಠಾತ್ ಅನಾರೋಗ್ಯ ಉಂಟಾಗುವುದು. ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ಅನಾರೋಗ್ಯ ಸರಿ ಆಗುವುದಿಲ್ಲ. ಮನೆಯಲ್ಲಿ ಈ ರೀತಿ ವಿನಾಕಾರಣ ಸಮಸ್ಯೆಗಳು ಎದುರಾಗುತ್ತಿರುವುದನ್ನು ಕಂಡು ನಮ್ಮ ಹಿರಿಯರು ವಾಮಾಚಾರ ಮಾಟ ಮಂತ್ರ ಮಾಡಿಸಿರಬಹುದೆಂದು ಹೇಳುವ ಮಾತನ್ನು ನೀವು ಕೇಳಿರಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಂಬುವವರು ಅತಿ ವಿರಳ. ಒಂದು ವೇಳೆ ವಾಮಾಚಾರ ಮಾಟ ಮಂತ್ರ ಇದ್ದರೂ ಕೂಡ ಅದನ್ನು ಮಾಡಿಸುವುದು ಮಹಾ ಅಪರಾಧ, ಮಹಾ ಪಾಪವಾಗುತ್ತದೆ. ಇನ್ನೊಬ್ಬರ ಕುಟುಂಬವನ್ನು ಹಾಳು ಮಾಡುವ ದುಷ್ಟರಿಂದ ದೂರ ಇರಬೇಕು. ಯಾರಾದರೂ ಅಂತಹ ಕೆಲಸಕ್ಕೆ ಕೈ ಹಾಕಿದರೂ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು. ನಿಮಗೂ ಕೂಡ ವಾಮಾಚಾರ ಮಾಟ ಮಂತ್ರಗಳಿಂದ ಕೆಡುಕಾಗುತ್ತಿದ್ದರೆ ಅದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಿ. ಆದರೆ ಎಂದಿಗೂ ಅದರ ಸವಾಸಕ್ಕೆ ಹೋಗದಿರಿ. ಸ್ನೇಹಿತರೆ, ನಾನು ಹೇಳುವುದು ಇಷ್ಟೇ. ಮಾಟ ಮಂತ್ರಕ್ಕೆ ಕೈ ಹಾಕಿದವರು ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ. ಅವರ ಕುಟುಂಬ, ಅವರು ಯಾವುದೇ ಕಾರಣಕ್ಕೂ ಒಳ್ಳೆಯ ರೀತಿಯ ಸಾವನ್ನು ಅನುಭವಿಸುವುದಿಲ್ಲ. ಕೆಟ್ಟ ರೀತಿಯಲ್ಲೇ ಅವರು ಪೋತಿಯಾಗುತ್ತಾರೆ. ದಯವಿಟ್ಟು ಮಾಟ ಮಂತ್ರ ಅನ್ನುವುದು ಒಳ್ಳೆಯದಲ್ಲ. ನಮ್ಮ ಜೀವನವನ್ನು ನಮ್ಮ ಕೈಯಾರೆ ನಾವು ಹಾಳು ಮಾಡಿಕೊಳ್ಳುವಂತಹ ರೀತಿ. ನಕಾರಾತ್ಮಕ ಶಕ್ತಿಯ ಕೈವಶವಾದರೆ ಈ ಲಕ್ಷಣ ಇರುತ್ತದೆ. ಒಬ್ಬ ವ್ಯಕ್ತಿಯ ಮೇಲೆ ತಾಂತ್ರಿಕತೆಯನ್ನು ನಡೆಸಿದರೆ ಅವನ ಉಸಿರಾಟವು ವೇಗಗೊಳ್ಳುತ್ತದೆ. ಹೌದು, ನೀವು ಚಲನಚಿತ್ರಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಅಡಚಣೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಅನೇಕ ಬಾರಿ ನೋಡಿರಬಹುದು. ಅವರ ಭಯಾನಕ ಉಸಿರಾಟ ಸಮಯದಲ್ಲಿ ಉಬ್ಬಸ ಪ್ರಾರಂಭವಾಗುತ್ತದೆ. ಇದನ್ನು ನಕಾರಾತ್ಮಕ ಶಕ್ತಿಯ ತಡೆ ಅಥವಾ ವಾಮಾಚಾರ ಮಾಟ ಮಂತ್ರದ ಕೈಚಳಕವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ನಾಡಿಯ ವೇಗವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಅಂದ ಹಾಗೆ ದೇವರು ನಮ್ಮ ದೇಹದಲ್ಲಿ ಅನೇಕ ಗುಣಗಳನ್ನು ಕೊಟ್ಟಿದ್ದಾನೆ. ದೇಹದ ಮೇಲೆ ಯಾವುದೇ ರೀತಿಯ ಬಾಹ್ಯ ದಾಳಿ ಇದ್ದರೆ ದೇಹವು ಅದನ್ನು ವಿರೋಧಿಸುತ್ತದೆ. ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ದರೆ ದೇಹವು ಪ್ರತಿರೋಧಿಸಲು ಪ್ರಾರಂಭಿಸುತ್ತದೆ. ಆದರೆ ಇನ್ನೊಬ್ಬರ ಮೇಲೆ ಮ್ಯಾಜಿಕ್ ಅಥವಾ ಯಾಂತ್ರಿಕ ಶಕ್ತಿಯನ್ನು ಬಳಸಿದರೆ ದೇಹ ಅದನ್ನು ತನ್ನ ಶಕ್ತಿ ಇರುವವರೆಗೂ ಎದುರಿಸುತ್ತದೆ. ಆದರೆ ಈ ವ್ಯಕ್ತಿಯಲ್ಲಿನ ಶಕ್ತಿಗಿಂತ ಅದರ ಪ್ರಾಬಲ್ಯ ಹೆಚ್ಚಾದಾಗ ಅದರ ಪ್ರಮಾಣವು ತುಂಬ ಪ್ರಬಲವಾಗುತ್ತದೆ ಮತ್ತು ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹಾಗೂ ಇದು ನಾಡಿಯ ವೇಗವನ್ನು ಹೆಚ್ಚಿಸುತ್ತದೆ. ಇದು ಸಂಭವಿಸಿದಲ್ಲಿ ಜಾಗರೂಕರಾಗಿರಿ. ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗುತ್ತವೆ. ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯೆಗಳಿಗೆ ರಾತ್ರಿ ಸಮಯವನ್ನು ಹೆಚ್ಚು ಸೂಕ್ತವೆಂದು ಹೇಳಲಾಗುತ್ತದೆ. ನಂತರ ಆ ಶಕ್ತಿಯು ತನ್ನ ಗುರಿಯ ಮೇಲೆ
ಗಮನವನ್ನು ಸಾಧಿಸಲು ಆರಂಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳ ಪ್ರಯೋಗವಾಗಿದೆಯೋ ಆ ವ್ಯಕ್ತಿಯು ನಿದ್ದೆ ಮಾಡುತ್ತಿದ್ದರೆ ಅವನು ಇದ್ದಕ್ಕಿದ್ದಂತೆ ಕಿರುಚುತ್ತಾ ಎಚ್ಚರಗೊಳ್ಳುತ್ತಾನೆ, ಅಥವಾ ನಂತರ ಅವನು ಭಯಾನಕ ಕನಸುಗಳನ್ನು ಹೊಂದಲು ಪ್ರಾರಂಭಿಸುತ್ತಾನೆ. ಆದರೆ ಪದೇ ಪದೇ ನೀವು ಇಂತಹ ಕನಸುಗಳನ್ನು ಕಾಣುತ್ತಿದ್ದರೆ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಈ ಕನಸುಗಳನ್ನು ಎಂದಿಗೂ ನಿರ್ಲಕ್ಷಿಸಲು ಹೋಗಬೇಡಿ ಸ್ನೇಹಿತರೆ ಅಂದುಕೊಳ್ಳಬಹುದು, ಈಗಿನ ಕಾಲದಲ್ಲಿ ಇವೆಲ್ಲ ನಡೆಯುತ್ತವೆಯಾ ಅಥವಾ ನಡೆಯುತ್ತದಾ ಎನ್ನುವ ಅನುಮಾನ ತುಂಬ ಜನಕ್ಕಿರುತ್ತದೆ. ಖಂಡಿತವಾಗಿ ನಡೆಯುತ್ತದೆ. ದೈವ ಶಕ್ತಿ ಎಂದ ಮೇಲೆ ಕೆಟ್ಟ ಶಕ್ತಿ, ದುಷ್ಟಶಕ್ತಿ ಇದ್ದೇ ಇರುತ್ತದೆ. ನಂಬುವುದು ಬಿಡುವುದು ಅವರವರ ಗಮನಕ್ಕೆ ಬಿಟ್ಟದ್ದು. ಇನ್ನು ದೈಹಿಕ ಮತ್ತು ಮಾನಸಿಕ ದೌರ್ಬಲ್ಯ ಎದುರಿಸುವಿರಿ. ಒಬ್ಬ ವ್ಯಕ್ತಿಯ ಮೇಲೆ ತಂತ್ರವನ್ನು ಬಳಸಿದರೆ ಆ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಹಾನಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ ಎಂದು ಹೇಳುತ್ತಾರೆ. ಅವನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಲೆದಾಡಲು ಪ್ರಾರಂಭವಾಗುತ್ತದೆ, ಅಥವಾ ಅವರು ಸರ್ವಕಾಲಿಕ ದೌರ್ಬಲ್ಯವನ್ನು ಅನುಭವಿಸಬೇಕಾಗುತ್ತದೆ. ತಂತ್ರದ ಪ್ರಯೋಗದಿಂದ ವ್ಯಕ್ತಿಯ ನೈಜ ವ್ಯಕ್ತಿತ್ವ ನಾಶವಾಗುತ್ತದೆ. ಈ ಕಾರಣದಿಂದಾಗಿ ಅವನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯು ಹಾನಿಗೊಳ್ಳುತ್ತದೆ ಮತ್ತು ಈ ರೀತಿಯಾಗಿ ವ್ಯಕ್ತಿಯು ದುರ್ಬಲನಾಗಲು ಪ್ರಾರಂಭಿಸುತ್ತಾನೆ. ಇನ್ನು ತಂತ್ರವಿದ್ಯೆ ಪ್ರಾರಂಭವಾಗಿದ್ದು ಹೀಗೆ. ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು. ಆದ್ದರಿಂದ ನೀವು ಬಯಸಿದ ಫಲವನ್ನು ಪಡೆಯಬಹುದು. ಸಕಾರಾತ್ಮಕ ಶಕ್ತಿಗಳ ಅರಿವು ಇರುವ ಪರಿಸ್ಥಿತಿಯಲ್ಲಿ ತಂತ್ರದ ಅವಶ್ಯಕತೆ ಏಕೆ ಉದ್ಭವಿಸಿತು? ಉತ್ತಮ ಗುಣವುಳ್ಳ ವ್ಯಕ್ತಿಯು ದೇವರ ಬಳಿ ದೇವರೇ ನನ್ನ ಇಚ್ಛೆಯಿಂದ ಪೂರೈಸು ಎಂದು ಬೇಡಿಕೊಳ್ಳುತ್ತಾನೆ. ಆದರೆ ತಂತ್ರ ಸಾಧನೆಯಲ್ಲಿ ತೊಡಗಿರುವವರು ದೇವರನ್ನು ಒಲಿಸಿಕೊಳ್ಳಲು ಬಲವಂತವಾಗಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸುತ್ತಾರೆ. ದೇವರು ಅವರ ಪ್ರಾರ್ಥನೆಯನ್ನು ಬಲವಂತವಾಗಿ ಸ್ವೀಕರಿಸುತ್ತಾ ಮನುಷ್ಯನು ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಂತ್ರಶಕ್ತಿಯನ್ನು ಆರಂಭಿಸುತ್ತಾನೆ. ಈ ಆರಾಧಕರು ಅದನ್ನು ಒತ್ತಾಯಿಸುವುದಿಲ್ಲ. ಯಾರೊಬ್ಬರ ಮೇಲೆ ಮಾಟ ಮಂತ್ರ ಮಾಡಿದರೆ ಅದು ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿದೆ. ಆದರೆ ಮಾಟ ಮಂತ್ರದ ಶಕ್ತಿಯನ್ನು ನಾವು ಈ ದೇವರುಗಳ ಆರಾಧನೆಯಿಂದ, ಪೂಜೆಯಿಂದ ನಿಯಂತ್ರಿಸಬಹುದು. ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯು ಆ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುವಂತೆ ಮಾಡಬಹುದು. ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡಲು ನಾವು ಭಗವಾನ್ ಶಿವನನ್ನು, ಹನುಮಂತನನ್ನು ಮತ್ತು ಕಾಳಿದೇವಿಯನ್ನು ಪೂಜಿಸಬೇಕು. ಆಗ ಮಾತ್ರ ಮಾಂತ್ರಿಕನ ಶಕ್ತಿಯನ್ನು ನಿರ್ನಾಮ ಮಾಡಲು ಸಾಧ್ಯ. ತಂತ್ರ ಪ್ರಯೋಗವಾಗಿದೆಯೇ ಎಂದು ಹೇಗೆ ತಿಳಿಯಬಹುದು ಎನ್ನುವುದನ್ನು ಈಗ ತಿಳಿಯೋಣ. ಯಾರಾದರೂ ತಂತ್ರ ಅಥವಾ ಮಾಟಮಂತ್ರವನ್ನು ಬಳಸಿದರೆ ಅದನ್ನು ಬಹಳ ಸುಲಭವಾಗಿ ತಿಳಿಯಬಹುದು. ಇದಕ್ಕಾಗಿ ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರು ತುಂಬಿಸಿಟ್ಟು ಮನದಲ್ಲಿ ದೇವರನ್ನು ನೆನೆದು ನನ್ನಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ದರೆ ಅದು ತಿಳಿಯುವಂತೆ ಮಾಡು ಎಂದು ಬೇಡಿಕೊಂಡು ಮಲಗಿ. ಇದರಿಂದ ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯ ಅರಿವು ಬಹು ಬೇಗ ದೂರ ಆಗುತ್ತದೆ. ಒಂದು ವೇಳೆ ನೀವು ತುಂಬಿಸಿಟ್ಟ ನೀರು ಕಡಿಮೆಯಾಗಿದ್ದರೆ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನೀವು ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಿ. ಈ ಪ್ರಕ್ರಿಯೆಯನ್ನು 8 ದಿನಗಳವರೆಗೆ ನಿರಂತರವಾಗಿ ಮಾಡಬೇಕೆಂಬುದನ್ನು ನೀವು ತಲೆಯಲ್ಲಿ ಗಮನದಲ್ಲಿಟ್ಟುಕೊಳ್ಳಿ. ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗದಿದ್ದರೆ ಆ ಸಸ್ಯವು ಅದನ್ನು ಹೀರಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಮಾಟ ಮಂತ್ರ ಆ ವ್ಯಕ್ತಿಯ ಮೇಲೆ ಈಗಾಗಲೇ ಗಾಢ ಪರಿಣಾಮ ಬೀರಿದ್ದರೆ ಆ ಗಿಡವು 3 ರಿಂದ 4 ದಿನದಲ್ಲಿ ಒಣಗಿ ಆ ಗಿಡ ಪರಿಪೂರ್ಣವಾಗಿ ನಾಶವಾಗುತ್ತದೆ. ತಂತ್ರಶಕ್ತಿಗಳ ದುರುಪಯೋಗವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಗವಾನ್ ಶಿವನು ಶುಭ ಕಾರ್ಯಗಳಿಗಾಗಿ 80% ತಂತ್ರಶಕ್ತಿಗಳನ್ನು ರಚಿಸಿದನು. ಇನ್ನು 20% ಕಾಳಿ ಮಾತೆಯು ಸೃಷ್ಟಿಸಿದಳು ಎನ್ನುವ ಉಲ್ಲೇಖವಿದೆ. ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸಿದ ಈ 2 ಭಾಗವನ್ನು ಒಟ್ಟುಗೂಡಿಸಿದರು. ನಂತರ ಇದು ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಮಾರ್ಪಟ್ಟಿತು. ಆದಾಗ್ಯೂ ದುಷ್ಟ ಶಕ್ತಿಗಳು ಮಾಡುವ ತಪ್ಪುಗಳಿಂದಾಗಿ ವ್ಯಕ್ತಿಯೇ ನಾಶ ಆಗುತ್ತಾನೆ. ಅದರಿಂದ ಇದನ್ನು ನಿಷೇಧಿಸಲಾಗಿದೆ. ಸ್ನೇಹಿತರೆ, ಎಷ್ಟೋ ಜನ ನೀವು ಗಮನ ಹರಿಸಬಹುದು, ನನ್ನ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ಕೆಲಸ ಕಾರ್ಯಗಳು ಆಗುತ್ತಿಲ್ಲ, ಅಥವಾ ನಾನು ಎಷ್ಟೋ ಸಾರಿ ಪ್ರಯತ್ನಪಟ್ಟರೂ ಅಂದುಕೊಂಡ ಕೆಲಸದಲ್ಲಿ ಜಯ ಸಿಗುತ್ತಿಲ್ಲ, ನನ್ನ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರಾಣಿ ಹಾನಿ ಅಥವಾ ಮನಸ್ಸಿನಲ್ಲಿ ಕಲರವ ಇರುವುದನ್ನು ಗಮನಿಸಿದರೆ ಖಂಡಿತವಾಗಿ ಅಂಥವರ ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟಮಂತ್ರ ನಡೆದಿದೆ ಎಂದು ಅರ್ಥ.